ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ವತಿಯಿಂದ ತಾರೆಗಳ ತೋಟದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಇಎಸ್ ಇಂದಿರೇಶ್ ರವರು, ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ. ಪುಸ್ತಕದ ಕರ್ತೃ ಶ್ರೀ ಮಲ್ಲೂರು ನರಸಿಂಹಯ್ಯ ಕೃಷ್ಣಪ್ಪರವರು. ಅತಿಥಿಗಳು ಶ್ರೀ ನಂಜಪ್ಪ ಕಾಳೇಗೌಡ, ಅಧ್ಯಕ್ಷರು, ಬೆಂಗಳೂರು ವಕೀಲರ ಸಹಕಾರ ಸಂಘ. ಶ್ರೀ ಶ್ರೀನಿವಾಸ್ ಎಸ್ಬಿ, ಅಧ್ಯಕ್ಷರು, ನ್ಯಾಯಮಿತ್ರ ಸಹಕಾರ ಬ್ಯಾಂಕ್ ನಿಯಮಿತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಬಿ ಗೌಡರವರು ವಹಿಸಿಕೊಂಡಿದ್ದರು. ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಖಜಾಂಚಿಯಾದ ಶ್ರೀ ಹರೀಶ್ ರವರು, ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಪ್ರಧಾನ ಕಾರ್ಯದರ್ಶಿ ಶ್ರೀ ಆನಂದ ವಿ ರವರು ಭಾಗವಹಿಸಿ ಆಗಮಿಸಿದ್ದ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಭಾಷಣ ಮಾಡಿದ್ರು. ವಕೀಲರಾದ ಶ್ರೀ ಮಲ್ಲೂರು ನರಸಿಂಹಯ್ಯ ಕೃಷ್ಣಪ್ಪರವರು ಬಂದಿರುವ ತಾರೆಗಳ ತೋಟದಲ್ಲಿ ಎಂಬ ಕವನ ಸಂಕಲನ ಎಂಬ ಪುಸ್ತಕವನ್ನ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಇಂದ್ರೇಶ್ ಅವರು ಬಿಡುಗಡೆಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರು, ವಕೀಲ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ನಂಜಪ್ಪ ಕಾಳೇಗೌಡ್ರೆ, ಅಧ್ಯಕ್ಷರು, ಬೆಂಗಳೂರು ವಕೀಲರ ಸಹಕಾರ ಸಂಘ. ಶ್ರೀನಿವಾಸ್ ರವರು, ಅಧ್ಯಕ್ಷರು, ನ್ಯಾಯಮಿತ್ರ ಸಹಕಾರ ಬ್ಯಾಂಕ್. ಶ್ರೀ ಮಂಜುನಾಥ್ ಬಿ ಗೌಡರು, ಅಧ್ಯಕ್ಷರು, ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ. ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹರೀಶ್ ಜೆ ಖಜಾಂಚಿ ಅವರು ಮತ್ತು ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಎಲ್ಲ ವಕೀಲ ಬಂಧುಗಳು ಮತ್ತು ಈ ಸಭೆಯಲ್ಲಿ ಎಲ್ಲರೂ ಮತ್ತು ನಮ್ಮ ರಿಜಿಸ್ಟರ್ಸ್ ಎಲ್ಲರಿಗೂ ನನ್ನ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪುಸ್ತಕಗಳನ್ನು ಓದೋದೇ ಬಹಳ ಪ್ರತಿದಿನ ಕಡಿಮೆ ಆಗ್ತಾ ಇದೆ. ನಾವು ಮನೆಯಲ್ಲೂ ಕೂಡ ಈಗೆಲ್ಲ ಕನ್ನಡ ಭಾಷೆನ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಎಷ್ಟೇ ಆಗಲಿ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಯಾವುದೇ ವಿಚಾರವನ್ನೇ ಆಗಲಿ ನಾವೇನಾದ್ರು ಅತಿ ಸುಲಲಿತವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಮಾತೃಭಾಷೆಯಲ್ಲಿ ಓದಿದ್ರೆ ಮಾತ್ರ ಅದನ್ನೇ ನಮ್ಗೆ ಬೇಗ ಅರ್ಥ ಆಗುತ್ತೆ. ಈವನ್ ನಾವು ಕೇಸ್ನು ಕೂಡ ಕನ್ನಡದಲ್ಲಿ ನಾವು ಯಾವಾಗ ನಾವು ನಮ್ಮ ರೈಟ್ಸ್ ಜೊತೆ ಅವಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಇದೇ ಇವ್ರ ಕೇಸು ಅಂತ. ಆಮೇಲೆ ನಮ್ಗೆ ಡ್ರಾಫ್ಟಿಂಗ್ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಅದೇ ರೀತಿ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಕನ್ನಡ ಪುಸ್ತಕಗಳು ಈವನ್ ಮಾರಾಟ ಮಾಡೋ ಮಳಿಗೆಗಳು ಕೂಡ ಕಡಿಮೆ ಅಂತ ಬಂದಿದೆ. ಕನ್ನಡ ಪುಸ್ತಕ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದ್ರೆ ಓದುಗರು ಬಹಳ ಕಡಿಮೆ ಆಗಿದ್ದಾರೆ. ಅಂತ ಒಂದು ಈ ಪರಿಸ್ಥಿತಿಯಲ್ಲಿ ನಮ್ಮ ಸ್ನೇಹಿತರಾದ ಶ್ರೀ ಮಲ್ಲೂರು ನರಸಿಂಹಯ್ಯ ಕೃಷ್ಣಪ್ಪರವರ ಇದು 2ನೇ ಕೃತಿ, ತಾರೆಗಳ ತೋಟದಲ್ಲಿ. ಅದು 2 ವರ್ಡಿದೆ, ತಾರೆಗಳು ಮತ್ತು ತೋಟದಲ್ಲಿ. ಅದೆರಡನ್ನು ಓದಿದ್ರೆ ಸೊ ಆಮೇಲೆ ಅಲ್ಲಿ ಬರ್ದಿರೋ ಕವನ ಸಂಕಲನ ಓದಿದ್ರೆ ಅದನ್ನ ಅರ್ಥ ಆಗುವಂತ ಪರಿಸ್ಥಿತಿ ಇದೆ. ಯಾವ್ದಾರ ಒಂದು ಪುಸ್ತಕವನ್ನ ನಾವು ಓದ್ಬೇಕು ಅಂದ್ರೆ ನಾವು ಪ್ರತಿ ಪುಸ್ತಕದಲ್ಲೂ ನಮ್ಗೆ ಏನ್ ಅನ್ಸುತ್ತೆ, ಆ ಪುಸ್ತಕ ನಮ್ಮನ್ನ ಓದಿಸ್ಕೊಂಡು ಹೋಗ್ಬೇಕು ನಮ್ಮ ಅನ್ಸುತ್ತೆ. ಯಾವಾಗ ನಮ್ಗೆ ಪುಸ್ತಕ ಅದು ಓದಿಸ್ಬೇಕು ಅಂದ್ರೆ ಬರೀ ಅದರಲ್ಲಿರುವ ಒಂದು ಏನು ಸಾಹಿತ್ಯವನ್ನ ನಾವು ನೋಡ್ಬೇಕು. ಯಾವ ರೀತಿಯ ಸಾಹಿತ್ಯ ಇದೆ, ಆ ಸಾಹಿತ್ಯದಲ್ಲಿ ಯಾವುದನ್ನ ಏನೇ ಒಬ್ರು ಒಂದು ಪುಸ್ತಕ ಬರೆದ್ರೆ ಏನೋ ಒಂದು ಅವರ ಒಂದು ಮೋಟೋ ಇಟ್ಕೊಂಡಿರ್ತಾರೆ. ಇದನ್ನ ನಾವು ದೃಷ್ಟಿಕೋನದಲ್ಲಿ ಒಂದು ಪುಸ್ತಕಗಳನ್ನ ಬರೆದಿರ್ತಾರೆ. ಆ ದೃಷ್ಟಿಕೋನದಲ್ಲಿ ಏನೇ ಬರೆದಿರ್ತಾರೆ ಅನ್ನೋದು ದಟ್ ರಿಫ್ಲೆಕ್ಟ್ಸ್ ದಿ ಮೈಂಡ್ ಆಫ್ ದಿ ಆಥರ್. ದಟ್ ರಿಫ್ಲೆಕ್ಟ್ಸ್ ದಿ ಮೈಂಡ್ ಆಫ್ ದಿ ಆಥರ್. ಸೊ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಕುವೆಂಪು ಅವರವರು ಅವರ ಪುಸ್ತಕವನ್ನ ಬರೆದಿದ್ದಾಗ ಅದೇ ಅವರಿಗೆ ಟೆಕ್ಸ್ಟ್ ಆಗ್ಬಿಟ್ಟಿತ್ತು. ಆದ್ರೆ ಅವ್ರಿಗೆ ಫಸ್ಟ್ ರ್ಯಾಂಕ್ ಬರಲಿಲ್ಲ ಆ ಪುಸ್ತಕದಲ್ಲಿ, ಬೇರೆಯವ್ರಿಗೆ ಬಂತು. ಅದು ಅವ್ರ ಪುಸ್ತಕನೇ ಅವ್ರಿಗೆ ಟೆಕ್ಸ್ಟ್ ಆಗಿತ್ತು. ಅವರು 2ನೇ BA ಓದ್ಬೇಕಾದ್ರೆ ಮಹಾರಾಜಸ್ ಕಾಲೇಜ್ ಮೈಸೂರು.
ಸೊ ಅವಾಗ ಅವರು ಒಂದು ಕಾರ್ಯಕ್ರಮದಲ್ಲಿ ಹೃದಯಲಿಪಿ ಅಂತ ಅವ್ರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಹೇಳಿದ್ರು, ಪುಸ್ತಕ ಬರೆಯೋದ್ ಬೇರೆ, ಪುಸ್ತಕನ ಅರ್ಥ ಮಾಡ್ಕೊಳ್ಳೋದು. ಅವರೇ ಕುವೆಂಪುರವರೇ ಹೇಳಿದ್ರು, ಪುಸ್ತಕ ಓದೋದ್ ಬೇರೆ, ಪುಸ್ತಕ ಬರೆಯೋದ್ ಬೇರೆ. ಪುಸ್ತಕ ಬರಿಬೇಕಾದ್ರೆ ಏನೋ ಒಂದು ನಮಗೆ ಏನೋ ಒಂದು ದೃಷ್ಟಿಕೋನ ಇರ್ತದೆ, ಈ ಲೈನ್ ಅಲ್ಲಿ ನಾವು ಈ ಪುಸ್ತಕವನ್ನು ತಯಾರಿ ಮಾಡ್ಬೇಕು ಅಂತ ಇರ್ತದೆ. ಆದ್ರೆ ಪುಸ್ತಕ ಓದೋ ರೀತಿ ಇದೆಯಲ್ಲ, ಅದು ರೀತಿನೇ ಬೇರೆ ಇರ್ತದೆ. ಯಾಕೆಂದ್ರೆ ಓದಿಸಿಕೊಳ್ಳುವ ಪುಸ್ತಕವನ್ನು ನೋಡಿದಾಗ ಆ ಪುಸ್ತಕ ಓದೋದನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ, ಬಿಕಾಸ್ ಅದನ್ನ 5-6 ಜನ ಓದಿದ್ರೆ 5-6 ಜನರದ್ದು ಒಂದಲ್ಲ ಒಂದು ಅಭಿಪ್ರಾಯ ಇರ್ತದೆ. ಅಭಿಪ್ರಾಯನೇ ಇರ್ಬೋದು ಕೆಲವೊಮ್ಮೆ. ಯಾಕೆಂದ್ರೆ ಒಂದು ಪುಸ್ತಕ ಯಾವುದೇ ಒಂದು ಓದಿದ್ರು ಕೂಡ ಆ ಒಂದು ಪುಸ್ತಕದ ಒಂದು ಅಂಶವನ್ನ ನಾವು ಅರ್ಥಾಗ ಸಾಹಿತ್ಯಕ್ಕೆ ಮನ್ನಣೆ ನೀಡಬೇಕು. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ನಮ್ಮ ಕರ್ನಾಟಕ ರಾಜ್ಯದ ಕವಿಗಳು. ಅವರೆಲ್ಲ ಬಹಳ ದೊಡ್ಡ ಮನುಷ್ಯರು. ಕುವೆಂಪು ಇರ್ಬೋದು, ಶ್ರೀನಿವಾಸ ವಾಸ್ತವಿಕ ಇರ್ಬೋದು, ಅಥವಾ 4 ತಂತಿಯ ನಮ್ಮ ಬೇಂದ್ರೆಯವರು ಇರ್ಬೋದು, ಒಕಾತ್ ಅವ್ರು ಇರ್ಬೋದು, ಇವರ ಅನಂತಮೂರ್ತಿ ಅವ್ರು ಇರ್ಬೋದು, ಈಶ್ ಕಾರ್ನಾಡ್ ಇರ್ಬೋದು, BK ಗೋಕಾಕ್ ಇರ್ಬೋದು. ಸೊ ಎಲ್ಲರಿಗೂ ನಾವು ಏನ್ ಕೊಡ್ತೀವಿ ಅಂದ್ರೆ, ಎಲ್ಲಿ ಸಾಹಿತ್ಯ ಇರ್ತದೆ ಅಲ್ಲಿ ಸಂಸ್ಕೃತಿ ಇರ್ತದೆ. ಸಾಹಿತ್ಯ ಇದ್ರೆ ಮಾತ್ರ ಸಂಸ್ಕೃತಿ ನಮ್ಮಲ್ಲಿ ಇರೋಕ್ ಸಾಧ್ಯ. ಆ ಸಂಸ್ಕಾರವನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಅತಿ ಹೆಚ್ಚು ಒಳ್ಳೆಯ ಪುಸ್ತಕಗಳು ಬರಬೇಕು. ಅತಿ ಹೆಚ್ಚು ಪುಸ್ತಕಗಳನ್ನ ನಮ್ಮ ಕರ್ನಾಟಕ ನಾಡಿನ ಜನತೆ ಬರಿಬೇಕು. ಎರಡನೇದಾಗಿ ಪುಸ್ತಕವು ಬರೆಯೋದೇ ಅಷ್ಟೇ ಇಲ್ಲ, ಪಬ್ಲಿಷ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್. ನಮ್ಮ ವಕೀಲರ ವೃಂದದಲ್ಲಿ ಹಲವಾರು ಐ ಥಿಂಕ್ ಬಹಳ ಎಲ್ಲಾ ರೀತಿಯಲ್ಲೂ ಕೂಡ ಎಕ್ಸ್ಪರ್ಟೈಸ್ ಇರೋರು ಇರ್ತಾರೆ. ನಾರ್ಮಲಿ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಒಬ್ಬೊಬ್ರು ಎಕ್ಸ್ಪರ್ಟ್ ಇದೆ. ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಲಿಟ್ರೇಚರ್ ಇರ್ಬೋದು, ಯಾವುದೇ ವಿಧವಾದ ಒಂದು ಫೀಲ್ಡ್ ಅಲ್ಲೂ ಕೂಡ ಎಕ್ಸ್ಪರ್ಟೈಸ್ ಇರ್ತಾರೆ. ಆದ್ರೆ ಅವ್ರು ಪಬ್ಲಿಷ್ ಮಾಡೋದು ಬಹಳ ಕಷ್ಟ, ಅದಷ್ಟು ಈಸಿ ಅಲ್ಲ. ಎನಿವೆ ನಮಗೋಸ್ಕರ ನಾವು ನಮ್ಮ ವಕೀಲರ ಸಂಘದಲ್ಲೇ ಒಂದು ಅಂಗವಾಗಿರುವ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ, ಯಾರೇ ಬರೋದ್ರು ಕೂಡ ಈ ಒಂದು ನಮ್ಮ ವಕೀಲರಿಂದ ಬಂದ ಪುಸ್ತಕವನ್ನ ಬಿಡುಗಡೆ ಮಾಡಿಸ್ತಾರೆ ಅಂದ್ರೆ ನಿಜವಾಗ್ಲೂ ಬಹಳ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟನ್ನ ನಾವು ಪ್ರಶಂಸಿಸಬೇಕು. ಇದು ಒಂದು ಉತ್ತೇಜನ. ಯಾಕಂದ್ರೆ ಯಾರೇ ಎಷ್ಟು ಪುಸ್ತಕ ಬರೋದ್ರು ಅವ್ರ ಮನೇಲಿ ಇಟ್ಕೊಂಡ್ಬಿಟ್ರೆ ಪಬ್ಲಿಷ್ ಮಾಡೋದು ಅಂದ್ರೆ ಅಷ್ಟು ಈಸಿ, ರಿಕ್ವೆಸ್ಟ್ ಲಾಟ್ ಆಫ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಅದರಿಂದ ಈ ಒಂದು ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಈ ಒಂದು ನಿಟ್ಟಿನಲ್ಲಿ ಯಾವುದೇ ವಕೀಲರು, ಅದರಲ್ಲೂ ಕೂಡ ಇವರು ನಮ್ಮ ಕೃಷ್ಣಪ್ಪ ಅವರು 2ನೇ ಪುಸ್ತಕ ಅಂದಾಗ ಬಹಳ ಸಂತೋಷ ಆಯಿತು. ಈ ಪುಸ್ತಕನ ಎಲ್ಲರೂ ಕೂಡ ಇಚ್ಛೆ ಪಡ್ತೀನಿ ಅಂತ ಅನ್ಕೊಂಡಿದೀನಿ. ಅದ್ರ ಒಂದಂತೂ ನಿಜ, ನಾನಂತೂ ಇನ್ನು ಪುಸ್ತಕ ಓದಿಲ್ಲ. ಮೇನಲ್ಲಿ ಓದ್ತೀನಿ ಅದನ್ನ ರಜದಲ್ಲಿ, ಯಾಕೆ ಸಮಯದ ಒತ್ತಡದಿಂದ ಓದಕ್ಕಾಗಿಲ್ಲ. ಇದನ್ನ ನಾನು ಖಂಡಿತ ಎಲ್ಲರೂ ಓದಿ, ನಿಮ್ಮಗಳಲ್ಲೂ ಕೂಡ ಒಂದು ಏನು ಆಸಕ್ತಿ ಇದೆ, ದಯವಿಟ್ಟು ಇಂಥ ಪುಸ್ತಕಗಳು, ಕವನ ಸಂಕಲನಗಳು, ಯಾವುದೇ ರೀತಿಯ ಒಂದು ಇದು ಏನಂದ್ರೆ, ಯಾವಾಗ ನಾವು ಒಂದು ಪುಸ್ತಕವನ್ನ ಬರೆಯೋದಕ್ಕೆ ಹೋಗ್ಕೋತೀವಿ, ಬರೀ ಸಾಹಿತ್ಯವೇ ಅಲ್ಲ, ನಮ್ಮ ರಿಫ್ಲೆಕ್ಟಿವ್ ಥಿಂಕಿಂಗ್ ಕೂಡ ಚೇಂಜ್ ಆಗುತ್ತೆ. ನಮ್ಮ ಮನಸ್ಸಲ್ಲಿರುವ ನಮ್ಮ ಒಂದು ಅಭಿರುಚಿ ಕೂಡ ಒಂದು ಪುಸ್ತಕದಲ್ಲಿ ವ್ಯಕ್ತವಾಗುತ್ತೆ. ಅದರಿಂದ ಪುಸ್ತಕ ಬರೆಯೋದು ಮೊದಲನೇದಾಗಿ ಬಹಳ ಕಷ್ಟವಾದ ಕೆಲಸ. ಶ್ರೀ ಕೃಷ್ಣಪ್ಪರವರು ಬರೆದಿದ್ದಾರೆ, ದೇವರು ಅವರಿಗೆ ಒಳ್ಳೇದ್ ಮಾಡ್ಲಿ. ಇನ್ನು ಅತಿ ಹೆಚ್ಚು ಪುಸ್ತಕಗಳು ಅವರ ಬರವಣಿಗೆಯಿಂದ ಬರಲಿ ಅನ್ನೋದು ನೋಡೋಣ. ಅದೇ ರೀತಿ ಅವರಿಂದ ಪ್ರೇರಿತವಾಗಿ ನಾನು ಮತ್ತು ನಾವು ಕೂಡ ಪ್ರಯತ್ನ ಪಡೋಣ ಅಂತ ಹೇಳಿ ನನ್ನನ್ನ ಈ ಸಮಾರಂಭಕ್ಕೆ ಆಹ್ವಾನಿಸಿದ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರು, ಖಜಾಂಚಿ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿದ ನಮ್ಮ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮಂತ್ರಿಗಳಾದಂತಹ ನಮ್ಮ ಸಹಕಾರ ಅಧ್ಯಕ್ಷರಾದ ನಂಜಪ್ಪಗೌಡ್ರೆ, ನ್ಯಾಯಮಿತ್ರ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರೇ, ಕಾರ್ಯದರ್ಶಿಗಳಾದಂತಹ ಆನಂದ್ ಅವರೇ, ಖಜಾಂಚಿಗಳಾದಂತಹ ಹರೀಶ್ ಅವರೇ, ನಮ್ಮ ಎಲ್ಲ ಕಾರ್ಯಕಾರಿ ಸದಸ್ಯರಿಗೆ, ಸಿವಿಲ್ ಕೋರ್ಟ್ನ ರಜಿಸ್ಟ್ರವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಸಾಹಿತ್ಯ ಆಸಕ್ತನೇ ಮತ್ತು ವಕೀಲ ಬಂಧುಗಳಿಗೆ ದಯವಿಟ್ಟು ಹೆಸರುಗಳಲ್ಲಿ ಯಾರು ಅಧಿಕಾರ ಭಾವಿಸಬಾರದು. ಈಗಾಗಲೇ ಎಲ್ಲ ಮುಖ್ಯ ಅತಿಥಿಗಳು ಈ ಒಂದು ಪುಸ್ತಕಗಳನ್ನ ಬಿಡುಗಡೆ ಎಲ್ಲ ಹೇಳಿ, ಇತ್ತೀಚಿನ ದಿನಗಳಲ್ಲಿ ಓದುವಂತಿಕೆ ಕಡಿಮೆ ಆಗಿರ್ತಕ್ಕ ಸಂದರ್ಭದಲ್ಲಿ ಕೃಷ್ಣಪ್ಪ ಅವರು ಈ ಒಂದು ಉತ್ತಮವಾದ ಕವನ ಸಂಕಲನವನ್ನು ರಚನೆ ಮಾಡಿದ್ದಾರೆ.
ಈ ಗಮನ ಸಂಕಲನವನ್ನು ನಾವೆಲ್ಲರೂ ದಯವಿಟ್ಟು ಎಲ್ಲರೂ ಇದನ್ನ ಓದಬೇಕು, ನಾವು ಕನ್ನಡಕ್ಕೆ ಹೆಚ್ಚಿನ ಉದ್ದೇಶನ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಮುಂದಿನ ದಿನಗಳಲ್ಲಿ ಯಾರ್ಯಾರು ಚುಟುಕುತ್ತಮದ ಕಥೆ ಸಂಕಲನ ಯಾರು ಬರೀತಾರೋ ಅವನ್ನೆಲ್ಲ ಗುರುತಿಸಿ ಒಂದು ಪುಸ್ತಕ ಮಾಡಿ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯ ಮುಂದಿನ ದಿನಗಳಲ್ಲಿ ಮಾಡ್ತದೆ. ನಿಮ್ಮ ಸಹಕಾರದಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ತಮಗೆಲ್ಲ ಗೊತ್ತಿದೆ, 150 ವರ್ಷಗಳ ಇತಿಹಾಸವನ್ನು ಒಂದು ಅನೇಕ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿ ಈ ಸ್ಥಳದಲ್ಲಿ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ 150 ವರ್ಷ ಪೂರೈಸು ಸಹ ಈ ಒಂದು ಸಂಸ್ಥೆಯಲ್ಲಿ ಅನೇಕ ಕೆಲಸ ಕಾರ್ಯಗಳು ಮಹತ್ವದ ಮಟ್ಟಕ್ಕೆ ನಾವು ತಲುಪಿಲ್ಲ. ಮುಂದಿನ ದಿನಗಳಲ್ಲಿ ಈ ನಿಮಿಷ ಮಟ್ಟಕ್ಕೆ ತಲುಪ್ತೀವಿ. ಯಾವುದೇ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮಗೆ ಆಗಣೆ ಇರೋದಲ್ಲ ಬಹಳ ಮುಖ್ಯ. ನಾನು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ, ನಾವು ಪರೀಕ್ಷೆಗಳನ್ನು ವಿನಯ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಕಕ್ಷಿದಾರರಿಗೆ ದಂಡವನ್ನ ಹಾಕ್ತೀರಿ, ಆ ದಂಡವನ್ನ ವಕೀಲ ಸಾಹಿತ್ಯ ಕೊಟ್ರೆ ಇಂಥ ಪುಸ್ತಕಗಳು ಮಾತ್ರ ನಾವು ಬಳಸ್ಕೊಳ್ತೀವಿ ಅನ್ನೋ ಮನವಿನ ನಾನು ನ್ಯಾಯಮೂರ್ತಿಗಳಲ್ಲಿ ಮನವಿ ಮಾಡ್ತೇನೆ. ಅಲ್ಲಿ ನಮಗೆ ನಮ್ಮ ನರೇಂದ್ರ ಸಾಹೇಬರು 4 ಬ್ಯಾಚ್ಗಳಲ್ಲಿ ಅವರ ದಂಡವನ್ನ ನಮ್ಮ ಸಾಹಿತ್ಯ ಕೊಟ್ಟಿದ್ದಾರೆ. ಮಾತಾಡೋದು ಇನ್ನು ವಕೀಲ ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ಆ ಕೆಲಸ ಕಾರ್ಯಗಳು ನಿಮ್ಮೆಲ್ಲ ಸಹಕಾರದೊಂದಿಗೆ ನ್ಯಾಯಮೂರ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಬಹಳಷ್ಟು ಸಂತೋಷದಿಂದ ಇಂಥ ಕಾರ್ಯಕ್ರಮಗಳು ಆಗ್ಬೇಕಾಗಿದೆ. ನಾನು ಬರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಮೆರುಗನ್ನು ನೀಡಿದಿರಿ. ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತಗಳನ್ನ ನಮಸ್ಕರಿಸಿ ನಿಮಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಲಿಕ್ಕೆ ನನ್ನ ಕುಟುಂಬ ಸದಸ್ಯರಿಗೆ ನಾನು ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಗುರುಗಳಿಗೆ ನಮನವನ್ನು ಸುತ್ತಾ ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಶ್ರೀನಿವಾಸ್ ಅವರಿಗೆ, ಭಾರತೀಯ ಸಾಹೇಬರಿಗೆ, ಮಂದಾರ್ತಿ ಮಾಡೋರಿಗೆ ಎಲ್ಲರಿಗೂ ತಿಳಿಸುತ್ತಾ ಇದು ನಾನು 2ನೇ ಕವನ ಸಂಕಲನ. ಈ 2ನೇ ಕವನ ಸಂಕಲನಕ್ಕೆ 1 ಪ್ರಶ್ನೆಗಳಿಗೆ ಉತ್ತರ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ ರೆಡಿ ಮಾಡಿ ಪಬ್ಲಿಷ್ ಮಾಡಿ ಬಿಡುಗಡೆ ಮಾಡೋದಕ್ಕೆ ನಮ್ಮ ಗುರುಗಳಿಂದಲೇ ಬಿಡುಗಡೆ ನಮ್ಮ ಬೈಕ್ ಪಬ್ಲಿಷ್ ಆಗಿ ನವೆಂಬರ್ನಲ್ಲಿ ಆಗಿ ಬೇಕಿತ್ತು. ಅಲ್ಲೇ ನಮ್ಮ ಪೂಜ್ಯ ಗುರುಗಳು ಗುಲ್ಬರ್ಗಿ ಬೆಂಚ್ಕೊಟ್ರು. ಹಾಗಾಗಿ ಅವ್ರ ಕೈಯಿಂದಾನೇ ಬಿಡುಗಡೆ 5 ಕಾಯ್ದು ಇವಾಗ ಮಾಡ್ತಾ ಇದೀವಿ. ನಮ್ಮ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಆಶೀರ್ವಾದ ಮಾಡಿ ಪೂಜ್ಯ ಗುರುಗಳಿಂದ ವಂದನೆಗಳು. ಮತ್ತೆ ಈ ಪುಸ್ತಕದಲ್ಲಿ ಹಲವಾರು ವೈಜ್ಞಾನಿಕ ಸತ್ಯದ ಹುಡುಕಾಟ ಕೆಲವೊಂದು ಪ್ರಶ್ನೆ ಮತ್ತು ಹುಡುಕೋ ಪ್ರಯತ್ನ ಮಾಡಿದ್ದೀನಿ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ, ಕೆಲವು ಸಿಕ್ಕಿಲ್ಲ. ನಾವೆಲ್ಲ ಈ ಪುಸ್ತಕಗಳನ್ನು ಓದಿ ನನ್ನ ಮುಂದಿನ ಬರೋದಕ್ಕೆ ಆಶೀರ್ವಾದ ಮಾಡ್ತೀನಿ ಅಂತ ತಿಳ್ಕೊಂಡು ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ.